ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮಗೆ ಸ್ವಾಗತ. ನೀವು ಇವತ್ತು ನೋಡ್ತಿರುವ ಈ ವಿಡಿಯೋ ಉಂಟಲ್ಲ, ಇದು ಬಹಳ ವರ್ಷದ ಹಿಂದೆ ಈ ಥರ ರೀತಿಯಲ್ಲಿ ನಮ್ಮ ಕೊಡಗಿನ ಕಾಫಿಯನ್ನು ಯಾವ ರೀತಿ ರೆಡಿ ಮಾಡ್ತಿದ್ರು ಅಂತ. ಬಟ್ ಇವತ್ತು ನಾನು ಏನು ಮಾಡಿದ್ದೀನಿ ಗೊತ್ತಾ, ನಮ್ಮ ತೋಟದಲ್ಲಿ ಕೆಲವೊಂದು ಪಕ್ಷಿಗಳು ತಿಂದು ಹಾಕಿರುವ ಬೇಳೆಯನ್ನು ನಾನೇನು ಮಾಡಿದ್ದೀನಿ, ಹೆರ್ಕಿ ಆಯ್ಕೆ ಮಾಡಿ ಅದನ್ನು ಸ್ವಚ್ಛಗೊಳಿಸಿ ಮತ್ತು ಬಿಸಿಲಿನಲ್ಲಿ ಅದನ್ನು 4 ರಿಂದ 5 ದಿವಸ ಚೆನ್ನಾಗಿ ಒಣಗಿಸಿ ಅದನ್ನು ನಾನು ತಗೊಬಂದು ನಮ್ಮ ಹಳೆಯ ಕಾಲದ ರೀತಿಯಲ್ಲಿ ನಾನು ಅದನ್ನು ಹುರಿದು ಪುಡಿ ಮಾಡುವುದು ಯಾವ ರೀತಿ ಅಂತ ವಿಡಿಯೋನ ತೋರಿಸ್ತಿದ್ದೀನಿ. ಯಾವುದಕ್ಕೆ ಮುಂಚೆ ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ, ಯಾಕೆಂದರೆ ನಾಳೆ ಕಾಫಿ ಯಾವ ರೀತಿ ಮಾಡುವಂಥ ವಿಡಿಯೋ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಮತ್ತು ಈ ವಿಷಯ ಏನು ಗೊತ್ತಾ, ಇವಾಗಿನ ಕಾಲದ ಬೇಳೆಗೂ ಆವಾಗಿನ ಕಾಲದ ಬೇಳೆಗೂ ಏನು ವ್ಯತ್ಯಾಸ ಅಂತ ನೋಡಿ. ಏನು ಗೊತ್ತಾ, ಆವಾಗಿನ ಕಾಲದಲ್ಲಿ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಮತ್ತು ಓಡು ಅಂತಾರೆ ಇದನ್ನು ಚೆನ್ನಾಗಿ ಹುರಿದು ಆನಂತರ ತುಂಬ ಹಬೆಯನ್ನು ಹೆಚ್ಚಿಸಿ ಅದನ್ನು ಚೆನ್ನಾಗಿ ಡ್ರೈ ಮಾಡಿ ಮತ್ತು ಆ ಬಿಸಿಯ ತಾಪವು ಎಷ್ಟು ಪ್ರಮಾಣದಲ್ಲಿ ಬೇಕೆಂದು ನೋಡಿಕೊಂಡು ಅದನ್ನು ನಾವು ಬೇಯಿಸ್ತಿದ್ವಿ ಆವಾಗ. ಮತ್ತು ಅದು ಸುಂದರವಾದ ಕಾಫಿ, ಬೆಸ್ಟ್ ಕಾಫಿ, ಆರೋಗ್ಯಕ್ಕೆ ಒಳ್ಳೆಯದು. ಏನೇ ಒಂದು ತಲೆನೋವು ಇದ್ದರೂ ಕೂಡ ಈ ಕಾಫಿಯನ್ನು ಕುಡಿದ ತಕ್ಷಣ ಎಲ್ಲ ನಿರ್ಮಾಣವಾಗುತ್ತಿತ್ತು. ಇದೇ ರೀತಿ ಇವತ್ತು ನಾನು ಬೆಸ್ಟ್ ನಿಮಗೆ ಕಾಫಿ ಪೌಡರ್ ಯಾವ ರೀತಿ ಮಾಡೋದು ಹಳೆಯ ಕಾಲದ ರೀತಿಯಲ್ಲಿ ನಮ್ಮ ತೋಟದ ಒಂದು ಪುಟ್ಟದವಾದ ಒಂದು ತೋಟದ ಒಂದು ಸೆಟ್ ಅನ್ಬೋದು, ಅದರಲ್ಲಿ ನಾನು ಇವತ್ತು ನಿಮಗೆ ಬೆಸ್ಟ್ ಕಾಫಿ ಪೌಡರ್ ರೆಡಿ ಮಾಡ್ತೀನಿ. ಯಾವ ರೀತಿ ಅಂತ ಇವಾಗ ಆಲ್ಮೋಸ್ಟ್ ಬೇರೆ ಎಲ್ಲ ಹುರಿದುಕೊಂಡಾಗಿದೆ. ಇವಾಗ ಇನ್ನೂ ಸ್ವಲ್ಪ ಹುರಿಬೇಕು. ಆನಂತರ ಇದು ಸ್ವಲ್ಪ ಒಂಥರ ಕಾಫಿ ಬಣ್ಣ, ಕೆಲವೊಂದು ಕಪ್ಪಾಗಿರ್ಬೋದು. ಆವಾಗ ಗೊತ್ತಾಗ್ತದೆ ಇದು ಹುರಿಯುವಾಗನೇ ಸ್ಮೆಲ್ ಎಷ್ಟು ಸುಂದರವಾಗಿರ್ತದೆ ಅಂದರೆ ಪಕ್ಕದ ಮನೆಯವರು ಓಡಿ ಬರಬೇಕು, ಏನು ಕಾಫಿ ಮಾಡ್ತಿದ್ದಾರಪ್ಪ ಅಂತ. ಅದೇ ರೀತಿ ನೋಡಿ, ಇವಾಗ ನಾನು ಹುರಿತಿದ್ದೀನಿ. ಇನ್ನೇನು ಸ್ವಲ್ಪ ಸಮಯನ ಬೇಕು, ಏನಕ್ಕೆಂದರೆ ಸ್ವಲ್ಪ ಡ್ರೈ ಆಗಬೇಕು ಇನ್ನೂ ಸ್ವಲ್ಪ. ಆದರೆ ನಾನು ಇದನ್ನು ಹುರಿಯುವುದು ಆದಮೇಲೆ ಎಲ್ಲಿ ಇದನ್ನು ಮಿಲ್ ಮಾಡ್ತೀನಿ ಗೊತ್ತಾ, ಸೊಪ್ಪಲ್ಲಿ ಅಲ್ಲಪ್ಪ, ನಾನೇ ಕೈಯಲ್ಲೇ ಮಿಲ್ ಮಾಡ್ತೀನಿ. ಯಾವ ರೀತಿ ಮಿಲ್ ಮಾಡೋಂತ ಸ್ವಲ್ಪ ವೆಯ್ಟ್ ಮಾಡಿ. ನೋಡಿ ಇವಾಗ ಆಲ್ಮೋಸ್ಟ್ ಎಲ್ಲ ಹುರಿದಾಗಿದೆ. ಇವಾಗ ಅದನ್ನು ಕಲ್ಲಿನಲ್ಲಿ ನಾನು ಹಾಕಿಬಿಟ್ಟು ಚೆನ್ನಾಗಿ ನೋಡಿ, ಇದಕ್ಕೆ ಅರಿಯುವ ಕಲ್ಲು ಅಂತಾರೆ. ಈ ಅರಿಯುವ ಕಲ್ಲಿನಲ್ಲಿ ಚೆನ್ನಾಗಿ ಅರಿದ್ರೆ ಏನಾಗ್ತದೆ ಗೊತ್ತಾ, ಪೌಡರ್ ಆಗ್ತದೆ. ನೋಡಿ, ಹಳೆ ಕಾಲದಲ್ಲಿ ಯಾವುದೇ ರೀತಿಯ ಮಿಷಿನರಿಗಳು ಇತ್ತಿಲ್ಲ. ಇದೆಲ್ಲ ಅರಿಯುವ ಕಲ್ಲಿನಲ್ಲಿ ನಡೀತಿದ್ದ ಕೈಚಳಕ. ಸುಂದರವಾದ ಪೌಡರ್ ಮತ್ತು ಪರಿಮಳ ಬೀರುವ ಸುಂದರವಾದ ಕಾಫಿ ಕೂಡ ಸಿದ್ಧವಾಗ್ತದೆ. ಯಾವ ರೀತಿ ಕಾಫಿ ಸಿದ್ಧ ಆಗ್ತದೆ ಅಂತ ನೋಡ್ಕೋಬೇಕಾ? ಹಾಗಾದರೆ ನೀವು ನನ್ನ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಯಾವ ರೀತಿ ಕಾಫಿ ಸಿದ್ಧ ಆಗ್ತದೆ ಅಂತ ನೋಡಬಹುದು. ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೂ ಧನ್ಯವಾದಗಳು, ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ, ನಿಮ್ಮ ಪ್ರೀತಿಯ ಲೋಕಪ್ರಿಯ.